ನಂಗೆ ಆಶೀರ್ವಾದ ಮಾಡಿ. ವಿಜಯೀ ಭವ. ತಂದೆಯಾಗಿ ನಿನ್ನ ಇಷ್ಟು ದಿನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಂಡಮ್ಮ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಮದುವೆ ದಿನ ಪ್ರಮಾಣ ಮಾಡ್ದಂಥ ನಿನ್ನ ಗಂಡನೇ ನಿನಗೆ ಗುರು ಆಗಿರೋದು ನೀನು ಮಾಡ್ಕೊಂಡಿರೋಂಥ ಪುಣ್ಯ. ದ್ರೋಣಾಚಾರ್ಯರ ಶಿಷ್ಯರಲ್ಲಿ ಅರ್ಜುನ ಎಂಥ ದೊಡ್ಡ ವೀರ ಆದ್ನೋ ಹಾಗೇನೆ ನೀನು ಕೂಡ ಅಷ್ಟು ದೊಡ್ಡ ಕೀರ್ತಿ ಸಂಪಾದಿಸಬೇಕು. ಖಂಡಿತ ಅಪ್ಪ. ಹೆಣ್ಮಗು ಆಗಿ ನಿನ್ನ ಅತ್ತೆ ಮನೆ ಕಳಿಸಿದ್ಮೇಲೆ ಆಗಾಗ ನೀನು ಬಂದರೂ ಸರಿ, ನಿನ್ನ ಹಿಂದೆ ಅಳಿಯಂದ್ರು ಮಾತ್ರ ಅಲ್ಲ, ನೀನು ಗೆಲ್ಲೋ ಅಂತ ಟ್ರೋಫಿಗಳು ಬರಬೇಕು. ಖಂಡಿತ ಅಪ್ಪ. ನೀವು ಆಶೀರ್ವಾದ ಮಾಡಿದ್ರೆ ಗ್ಯಾರಂಟಿ ರಾಜಿ ಸಕ್ಸಸ್ ಕಾಣ್ತಾಳೆ ಅಂತ ನಾನು ನಂಬಿದ್ದೀನಿ ಮಾವ. ಒಳ್ಳೇದಮ್ಮ. ನಿಮ್ಮ ಜೀವನದ ಹಾಗೆ ಆದ್ಯನ್ ಜೀವನ ಕೂಡ ಸರಿ ಹೋಗ್ಬಿಟ್ರೆ ನನಗಷ್ಟೇ ಸಾಕು. ಅವಳು ಕೂಡ ಸೀನು ಜೊತೆ ನಗ್ನಗ್ತಾ ಬಾಳ್ಬೇಕು. ಅಮ್ಮ, ಆದ್ಯ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ ರಾಜಿ. ಒಂದು ನಿಮಿಷ ಬರ್ತೀನಪ್ಪ. ಕೂತ್ಕೊಳ್ಳಪ್ಪ. ಅಳಿಯಂದ್ರೆ ಸ್ವಲ್ಪ ಕಾಫಿ ತಗೊಳ್ತೀರಾ? ಏನಾದರೂ ತಗೋತೀರಾ? ಇಲ್ಲ ಬೇಡ ಮಾವ. ಅಯ್ಯೋ, ಒಂದ್ ನಿಮಿಷದಲ್ಲಿ ತಂದೆ. ಈಗಲೇ ತಂದ್ಬಿಡ್ತೀನಿ. ಆದ್ಯ, ರಾಜಿ, ಆದ್ಯ, ಮೊದಲನೇ ಸಲ ನೀನು ಅಮೆರಿಕದಿಂದ ಬಂದಾಗ ನನ್ನ ನೋಡಿ ಇಷ್ಟ ಮಾಯಕಿ ಥರ ಇದ್ರೆ ಹೇಗೆ ಅಂತ ನನಗೆ ಬುದ್ಧಿವಂತಿಕೆಯಿಂದ ಇರೋದು ಹೇಳ್ಕೊಟ್ಟಿದ್ಯಾ. ನೀನ್ ನನಗಿಂತ ಹೆಚ್ಚು ಬುದ್ಧಿವಂತಿಕೆಯಿಂದ ಇದ್ದವಳು. ನಿನ್ ಬುದ್ಧಿವಂತಿಕೆನೆಲ್ಲ ನೋಡಿ ಇಡೀ ಊರ್ ಜನನೇ ಮೂಗ್ಮೇಲೆ ಬೆರಳಿಟ್ಕೊಂಡಿದ್ರು ಗೊತ್ತಾ. ಆದ್ರೆ ಇವತ್ತು ನೀನ್ ಬಾಯಿ ಬಿಟ್ಟು ಒಂದು ಪದನೂ ಮಾತಾಡ್ತಿಲ್ಲ ಅಂತಂದ್ರೆ ಅದ್ ಹೇಗಿರತ್ತೆ? ನೀನೇ ಯೋಚನೆ ಮಾಡು. ನಾನು ಚೆನ್ನಾಗೇ ಇದ್ದೀನಲ್ಲ. ನನಗೀಗೇನಾಗಿದೆ? ನೀನ್ ಯಾಕೆ ಹೀಗೆ ಫೀಲ್ ಆಗ್ತಿದ್ಯಾ? ಹೌದು, ನೀನ್ ಚೆನ್ನಾಗೇ ಇದೆಯಾ. ಹೀಗೆ ಕಾಮಾಗಿದ್ಬಿಟ್ರೆ ನೋಡೋಕೆಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಮಾವ ಆ ರೀತಿ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅವ್ರ ಹಾಗೆ ಚಾನ್ಸ್ ತಗೊಂಡಿದ್ದು ನನಗಿಷ್ಟ ಆಗ್ಲಿಲ್ಲ. ನಿಜಾನೇ, ನೀನು ಮಾವನ್ನ ತುಂಬಾನೇ ಪ್ರೀತಿಸಿದ್ಯಾ. ನಿನ್ ಮನ್ಸಲ್ಲಿ ಯಾವ ಉದ್ದೇಶ ಇದೆ, ನಿನ್ ಮನ್ಸು ಏನು ಅಂತ ತಿಳ್ಕೊಳ್ದೆ ಮಾವ ಹಾಗೆ ನಡ್ಕೊಂಡಿದ್ದಕ್ಕೆ ನೀನು ಮಾವನಿಂದ ದೂರ ಆಗ್ಬೇಕು ಅನ್ಕೋತಿದ್ಯಾ ಅಲ್ವಾ? ಅಷ್ಟಕ್ಕೂ ಇದೆಲ್ಲ ಯಾಕೆ ನಡೀತು? ಅದು ನನಗೋಸ್ಕರನೇ ಅಲ್ವಾ? ನಿಜ ಹೇಳಬೇಕು ಅಂದ್ರೆ ನೀನು ಶಿಕ್ಷೆ ಕೊಡಬೇಕಾಗಿರೋದು ಮಾವನ್ಗಲ್ಲ, ನನಗೆ. ಹೌದು ಆದ್ಯ, ನಮ್ಮ ಪ್ರೀತಿನ ಗೆಲ್ಸೋದಕ್ಕೆ ನೀನು ಈ ರೀತಿ ಸೋಲ್ತಾ ಇರೋದು ನಂಗೆ ಇಷ್ಟ ಇಲ್ಲ. ನಾನು ಯಾವತ್ತೂ ಸೋಲನ್ನು ಒಪ್ಕೊಳ್ಳೋದಿಲ್ಲ ರಾಜಿ. ಸೀನು ಲೈಫಿಂದ ದೂರ ಹೋಗ್ತಿದ್ದೀನಷ್ಟೆ. ಹಾಗಾದ್ರೆ ಕೋಪ ಇದೆಯಾ? ಅದು ಕರ್ಗೋಗುತ್ತೆ ಬಿಡು. ಕೋಪ ಕರ್ಗೋಗ್ಬೋದೇನೋ, ನನ್ನ ಮನಸ್ಸು ಕರ್ಗಲ್ಲ.
ನನ್ನ ಕಾಪಾಡಬೇಕು ಅಂತ ನೀವು ನಾಟಕ ಮಾಡೋದು, ಆ ನಾಟಕನ ನಿಜ ಮಾಡೋದಕ್ಕೆ ಮಾವ ನಿನ್ನ ಕತ್ಗೆ ತಾಳಿ ಕಟ್ಟೋದು. ಆದ್ರೆ ನಾವ್ ಪ್ರೀತಿಸ್ತವ್ರು ನಮ್ ಜೊತೆಗೆ ಇದ್ರೆ ಸಂತೋಷನೇ ಅಲ್ವಾ? ನಾನ್ ಪ್ರೀತಿಸ್ತಾ ಇರೋ ಶೌರ್ಯ ಸರ್ನ ಮದ್ವೆ ಮಾಡ್ಕೊಂಡು ನಾನೀಗ ಸಂತೋಷವಾಗಿಲ್ವಾ? ಒಂದ್ಸಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡು. ನಾನು ಪಾಸಿಟಿವ್ ಆಗಿ ಮಾತ್ರ ಅಲ್ಲ, ಒಂದು ಕ್ಲಾರಿಟಿಯಿಂದ ಇರೋದಕ್ಕೆ ಇವತ್ತಿನವರೆಗೂ ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ಇದ್ದೀನಿ. ಇಲ್ಲ ಅಂದಿದ್ರೆ ಅಮೆರಿಕಾಗೆ ಹತ್ರದಲ್ಲಿರ್ತಿದ್ದೆ. ಆದ್ರೂ ನಿನ್ಗೆ ಮಾವನ್ ಮೇಲಿರೋ ಕೋಪ ನಿಮ್ಮಪ್ಪನ ಸಾಯಿಸ್ಬಿಟ್ಟ ಅಂತಾನೆ ಅಲ್ವಾ? ಕಣ್ಣಾರೆ ನೋಡೋದೆಲ್ಲ ನಿಜ ಅಲ್ಲ ಅಂತ ಹೇಳ್ತಾರೆ. ಅವತ್ತು ನಾನು ಕೂಡ ನನ್ನ ಸರ್ ವಿಷಯದಲ್ಲಿ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೆ. ಆಗ ನೀನೇ ಅಲ್ವಾ ಕಣ್ಣಾರೆ ನೋಡಿದ್ದೆಲ್ಲ ನಿಜ ಅಲ್ಲ ಅಂತ ನನಗೆ ಅರ್ಥ ಮಾಡಿಸ್ದೆ. ನಿನ್ನ ವಿಷಯದಲ್ಲೂ ಕೂಡ ಅದೇ ನಡೆದಿರ್ಬೋದು ಅಲ್ವಾ? ಇಲ್ಲ ರಾಜಿ, ನಾನು ಕಣ್ಣಾರೆ ನಾನು ನೋಡಿದ್ದೀನಿ. ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮ ಮಾವನ್ನ ನಾನು ಕ್ಷಮಿಸಲ್ಲ. ಅವನ ಜೊತೆ ಸೇರಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ನೀನು ಹ್ಯಾಪಿಯಾಗಿದೆಯಾ ಅಲ್ವಾ? ಅಷ್ಟು ಸಾಕು ನನಗೆ. ನೀನು ಕೂಡ ಹ್ಯಾಪಿಯಾಗಿರ್ಬೇಕು ಅಂತಾನೆ ಅಲ್ವಾ ಆದ್ಯ? ಸರಿ, ನಾನೀಗ ಅದ್ರ ಬಗ್ಗೆ ಮಾತಾಡಲ್ಲ. ಇವಾಗ ನಿನ್ನನ್ನು ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ. ಆದ್ರೆ ನೀನೇ ಹೇಳ್ತಾ ಇರ್ತೀಯ ಅಲ್ವಾ, ನಮ್ಗೇನಾದ್ರೂ ಕಷ್ಟ ಅಂತ ಅನಿಸ್ದಾಗ ನಮ್ಗಿಷ್ಟ ಇರೋ ಕೆಲಸ ಮಾಡಬೇಕು ಅಂತ, ಅದನ್ನ ಮಾಡು. ಅಂದ್ರೆ ಆದರೂ ನಾನು ಹಾಕಿ ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶೌರ್ಯ ಸರ್ ಜೊತೆ ಕಾಲೇಜಿಗೆ ಹೋಗ್ತಿದ್ದೀನಿ. ನಿನ್ ಕೂಡ ಸ್ಟಡೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನೀನು ಕೂಡ ಕಾಲೇಜ್ಗೆ ಹೋಗಿ ಸ್ಟಡೀಸ್ ಕಂಟಿನ್ಯೂ ಮಾಡು. ಕಡೆ ಪಕ್ಷ ಆ ರೀತಿ ಮಾಡಿದ್ರೆ ನೀನ್ ಡೈವರ್ಟ್ ಆಗೋ ಅವಕಾಶ ಇರುತ್ತೆ ಅನ್ನೋದು ನನ್ನ ಉದ್ದೇಶ. ಈ ತಂಗಿಗೋಸ್ಕರ ಆದರೂ ನೀನು ಮತ್ತೆ ಮುಂಚಿನ ಥರನೇ ಹ್ಯಾಪಿಯಾಗಿರ್ಬೇಕು. ಸರಿ, ನಾನು ಹೊರಡ್ತೀನಿ. ಈಗ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅಂತ ಅಲ್ಲ, ನಿನ್ ತಂಗಿ ರಾಜಲಕ್ಷ್ಮಿ ಬಗ್ಗೆ ಯೋಚನೆ ಮಾಡು. ಬರ್ತೀನಿ. ನಾನು ನನಗಿಂತ ಹೆಚ್ಚಾಗಿ ಶೌರ್ಯನೇ ಪ್ರೀತಿಸ್ದೆ, ಆದ್ರೆ ಅವನು ಆ ರಾಜಲಕ್ಷ್ಮಿನ್ ಪ್ರೀತಿಸ್ದ. ಅವಳನ್ನ ಶೌರ್ಯದಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನನಗ್ ದೂರ ಆದ. ಶೌರ್ಯಂಗೋಸ್ಕರ ನನ್ನ ಲೊಕೇಶನ್, ನನ್ನ ಭಾಷೆ, ನನ್ನ ವೇಷ ಎಲ್ಲನೂ ಬದಲಾಯಿಸ್ದೆ. ಅವ್ರನ್ನ ಸಾಯಿಸ್ಬೇಕು ಅಂತ ನೋಡ್ದೆ, ಆದ್ರೆ ಸೋತ್ ಹೋದೆ. ಅವರಿಬ್ರು ಒಂದಾಗ್ದಿರೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡೆ, ಅದ್ರಲ್ಲೂ ಸೋತ್ ಹೋದೆ. ಅವ್ರ ಜರ್ನಿನ ಬ್ರೇಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಪ್ರತಿ ಸಲ ನನ್ನ ಹಾರ್ಟ್ ಬ್ರೇಕ್ ಆಗ್ತಾನೆ ಇದೆ. ನಾನ್ ಮಾಡಿರೋ ಪ್ರತಿ ಪ್ರಯತ್ನದಲ್ಲೂ ನಾನು ಸೋತ್ ಹೋದೆ. ಗಂಡನ್ ಕನ್ಸನ್ನ ಹೆಂಡತಿ ಅದನ್ನ ನೆರವೇರ್ಸಕ್ ಹೋಗ್ತಿದ್ದಾಳೆ. ಇಬ್ರು ಹಾಕಿ ಪ್ರಾಕ್ಟೀಸ್ಗೆ ಕಾಲೇಜಿಗೆ ಹೋಗ್ತಿದ್ದಾರೆ. ಅವಳು ಆಟದಲ್ಲಿ ಗೆದ್ದು ಶೌರ್ಯನ್ ಲೈಫಲ್ಲಿ ಗೆಲ್ಸಿದ್ರೆ ಅವರಿಬ್ರನ್ನು ದೂರ ಮಾಡೋದು ನನ್ನ ಕನ್ಸಾಗೆ ಉಳ್ಕೊಳತ್ತೆ. ಅಸ್ಮಿತಾ ಬರ್ಬೇಕಾದ ಟೈಮ್ ಬಂದಿದೆ. ಈ ಅಸ್ಮಿತಾ ಒಂದ್ಸಲ ನಂದು ಅಂತ ಅನ್ಕೊಂಡ್ರೆ ನೋ ಅಂತ ಹೇಳೋ ಚಾನ್ಸೇ ಇಲ್ಲ. Come on, guys. One more set. Come on, girls. One more set. Come on, Raji.
ಏನ್ ಸರ್, ಎಲ್ಲಿ ನೋಡ್ತಾ ಇದ್ದೀರಾ? ಅಲ್ಲೇ ನೋಡ್ತಾ ಇದ್ದೀನಿ. ಎಲ್ಲಿ? ಅದು ನೀನ್ ಕರೆಕ್ಟ್ ಆಗಿ ಮಾಡ್ತಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಕಮಾನ್ ಕಮಾನ್ ರಾಜಿ, ಕಮಾನ್ 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 ಗರ್ಲ್ಸ್. ರಾಜಿ ಅದು ಹಾಗಲ್ಲ ರಾಜಿ, ಈ ತರ ಹೀಗೆ. ಸರ್, ಏನ್ ಮಾಡ್ತಿದ್ದೀರಾ ಸರ್ ನೀವು? ನಿನ್ ಜೊತೆ ಪ್ರಾಕ್ಟೀಸ್ ಮಾಡಕ್ಕೆ ವಾರ್ಮ್ ಅಪ್ ಮಾಡಿಸ್ತಿದ್ದೀನಿ. ಸುಮ್ನೆ ಇರಿ ಸರ್, ಸಾಕಿದೆಲ್ಲ. ಹೀಗೆ ಮಾಡಿದ್ರೆ ನಾನು ಗೇಮ್ ಆಡ್ದ ಹಾಗೇನೆ. ನಾನೇನ್ ಮಾಡ್ದೆ ರಾಜಿ? ಅದು ಹಾಗಲ್ಲ ರಾಜಿ, ಇಲ್ಲೋಡು ಹೀಗೆ. ಓಕೆ ಓಕೆ ಓಕೆ, ನೋ ಮೋರ್ ಡಿಸ್ಟರ್ಬೆನ್ಸ್. ಕಮಾನ್ ಗರ್ಲ್ಸ್, ಕಮಾನ್ 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 ಕಮಾನ್, ವಾರ್ಮ್ ಅಪ್, ಕಮಾನ್. ನೆಕ್ಸ್ಟ್ ಎಕ್ಸರ್ಸೈಸ್. ಏನ್ ಸರ್, ಏನ್ ನೋಡ್ತಿದ್ದೀರಾ? ಏನಂತ ಹೇಳಿ ರಾಜಿ, ಮದ್ವೆ ಆಗಿದೆ, ನೋಡ್ದೆ ಇರಕ್ ಆಗ್ತಿಲ್ಲ. ನೀವ್ ಹಾಗೆ ನೋಡಿದ್ರೆ ಎಲ್ರು ನಮ್ಮನ್ನೇ ನೋಡ್ತಾರೆ. ಇಲ್ಲಿರೋದ್ ನಾವಿಬ್ರೇ ಅಲ್ಲ. ಏನ್ ಪರವಾಗಿಲ್ಲ, ನನ್ ಬಗ್ಗೆ ಅವರಿಗೆಲ್ಲ ಗೊತ್ತಲ್ವಾ? ಹಾ? ಏನು? ಏನ್ ಗೊತ್ತು? ಹಾ? ಏನಿಲ್ಲ. ಹೋಗಿ ಆ ಕಡೆ. ನನಗೆ ಗಂಡನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ರಾಜಿ. ನಿಮ್ಗಷ್ಟಕ್ಕೂ ಸೀರಿಯಸ್ನೆಸ್ಸೇ ಇಲ್ಲ ಸರ್. ಏಯ್, ಆ ಮಾತನ್ನು ಹಕ್ಕು ನಿಂಗಿಲ್ಲ. ಪ್ರಾಕ್ಟೀಸ್ ಮಾಡು ಫಸ್ಟು. ನ್ಯಾಷನಲ್ ಪ್ಲೇಯರ್ ಅಂದ್ರೆ ಹೆಂಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು. ನೀನೇನ್ ಮಾಡ್ತಿದ್ಯಾ? ನನಗ್ ಡಿಸ್ಟರ್ಬ್ ಮಾಡಿ ಮತ್ತೆ ನನ್ಗೆ ಅಂತಿದ್ದೀರಾ? ರಾತ್ರಿ ಮನೆಗ್ ಬನ್ನಿ, ಅವಾಗ ಮಾಡ್ತೀನಿ. ಅಯ್ಯಪ್ಪ, ಅಯ್ಯೋ ದೇವ್ರೇ. ರಾಜಿ 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 ರಾಜಿ, ಹೋಗಿ. ಸಾರಿ ರಾಜಿ, ಸಾರಿ ಪ್ಲೀಸ್. ಸಾರಿ ರಾಜಿ, ಸಾರಿ ಸಾರಿ. ಏನು? ಐ ಆಮ್ ಸಾರಿ ರಾಜಿ, ಪ್ಲೀಸ್ ರಾಜಿ. ಸರ್, ಡಿಸ್ಟರ್ಬ್ ಮಾಡ್ಬಿಡಿ ಸರ್. ಅದು ಹಾಗಲ್ಲ ಹೋಗಿ ಅಂದೆ ತಾನೆ ಸರ್. ಕಮಾನ್ ಗರ್ಲ್ಸ್, ಪ್ರಾಕ್ಟೀಸ್, ಕಮಾನ್. ಇವತ್ ಬಾ, ರಾತ್ರಿ ಇದೆ ನಿನ್ಗೆ. ನನಗೆ ಅಂತ್ಯಾ? ಅಷ್ಟಕ್ಕೂ ಈ ಆದ್ಯ ಬೇಡ ಅಂದ ಕೂಡ್ಲೆ ನನ್ನ ಮಗ ಕೈಲಾಗದೆ ಇರೋ ಒಂಥರ ಮನೇಲೆ ಕೂತ್ಕೋತಾನ. ಇವತ್ತಿಂದ ನನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಎತ್ತರದ ಸ್ಥಾನಕ್ಕೆ ಬೆಳಿತಾನೆ, ಯಾರಿಗೂ ಸಿಗದೆ ಇರೋಷ್ಟು ಎತ್ತರಕ್ಕೆ ಬೆಳಿತಾನೆ. ಒಳ್ಳೇದೇ ಅಲ್ವಾ ಪದ್ಮ? ಅದನ್ನೇ ಹೇಳ್ತಾ ಇದೀನಿ. ಇಷ್ಟು ದಿನ ಆ ಆದ್ಯನ್ ಬುಟ್ಟಿಗೆ ಬಿದ್ದು ಅವಳು ಸೆರಗಿಟ್ಕೊಂಡು ಓಡಾಡ್ತಾ ಅವನ ಬಗ್ಗೆ ಅವ್ನು ಯೋಚಿಸೋದನ್ನೇ ಮರ್ತು ಬಿಟ್ಟಿದ್ದ. ಇಷ್ಟು ದಿನ ಆದ್ಮೇಲೆ ಕಣ್ಬಿಟ್ಟಿದ್ದಾನೆ. ಇನ್ ಮುಂದೆ ಅವನಿಗೆಲ್ಲ ಒಳ್ಳೆ ದಿನಾನೇ. ನೋಡ್ತಾ ಇರಿ, ಆದಷ್ಟು ಬೇಗ ನನ್ ಮಗನಿಗೆ ಆ ಆದ್ಯನ್ಗಿಂತ ತುಂಬಾ ಚೆನ್ನಾಗಿರೋ ಹುಡ್ಗಿನ ಕರ್ಕೊಂಡ್ ಬಂದು ಅವಳ ಕಣ್ಮುಂದೆನೆ ಮದ್ವೆ ಮಾಡ್ಸಿ ಅವಳು ಹೊಟ್ಟೆ ಉರ್ಕೊಳ್ಳೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಪದ್ಮನೇ ಅಲ್ಲ. ಹಾ, ಈಗೇನಾಯ್ತು ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು? ಆದ್ಯನ್ಗಿಂತಲೂ ಸುಂದರವಾಗಿರೋ, ಅವಳಿಗಿಂತನೂ ಚೆನ್ನಾಗಿ ಓದಿರೋ, ಒಳ್ಳೆ ಶ್ರೀಮಂತರಾಗಿರೋ ಮನೆಯಿಂದ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ತಾನೆ? ಮಾಡು. ಆದ್ರೆ ಒಂದು ಮಾತು ಮಾತ್ರ ನಿಜ, ನೀನು ಅಮೆರಿಕಾದಿಂದ ತಂದ್ರು, ಅಂತರಿಕ್ಷದಿಂದ ಹುಡುಗಿನ ತಂದ್ರು, ನನ್ನ ಆದ್ಯನಿಗೆ ಸರಿಸಾಟಿಯಾಗಿರೋದಿಲ್ಲ. ನನ್ನ ಆದ್ಯನಷ್ಟು ಅಂದ, ಹೃದಯ, ಶ್ರೀಮಂತಿಕೆ ಎರಡೂ ಕೂಡ ನೀನ್ ತರೋ ಹುಡುಗಿಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಪದ್ಮ. ಅದು ನನ್ನ ಆದ್ಯ ಮಾತ್ರನೇ. ಆದ್ಯ ನಮಗೋಸ್ಕರ ಮಾಡಿರೋ ಕೆಲಸಗಳು, ನಮಗೋಸ್ಕರ ಮಾಡಿರೋ ತ್ಯಾಗ ಯಾರು ಮಾಡೋಕ್ ಸಾಧ್ಯ ಹೇಳು? ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ದೊಡ್ಡ ಹೃದಯ ಇದೆ ಅವಳಿಗೆ. ಅದನ್ನ ಅರ್ಥ ಮಾಡ್ಕೊಂಡವ್ರಿಗಷ್ಟೇ ಗೊತ್ತು ಅವಳ ಬಗ್ಗೆ. ನನ್ನ ಆದ್ಯ ಚಿನ್ನ, ದೊಡ್ಡ ಹೃದಯವಂತೆ. ಅಂಥ ಬಂಗಾರದಂತೆ ಹೆಣ್ಣು ಮಗಳಿನ ಹಾಗೆ ಬೇರೆ ಯಾರನ್ನೂ ತರೋಕ್ ಸಾಧ್ಯ ಇಲ್ಲ. ಇನ್ಯಾವತ್ತೂ
ನನ್ನ ಆದ್ಯನ ಬಗ್ಗೆ ಆ ರೀತಿ ಕೆಳಮಟ್ಟದಲ್ಲಿ ಮಾತಾಡ್ಬೇಡ. ಆದ್ಯಂಗ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ, ಹಾಗೆ ಆಯ್ತು. ಹಾಗಾದ್ರೆ ನೀವೇ ತಲೆ ಮೇಲೆ ಕೂರಿಸ್ಕೊಳ್ಳಿ, ನನ್ ಕೈಲಾಗಲ್ಲಪ್ಪ. ಆದಷ್ಟು ಬೇಗ ಆ ಡಿವೋರ್ಸ್ನ ಕೊಡಿಸ್ಬಿಟ್ರೆ ನಾನ್ ನೆಮ್ಮದಿಯಾಗಿರ್ತೀನಿ. ಆತರ ಪಡಬೇಡ ಪದ್ಮ. ನೀನ್ ಅನ್ಕೊಂಡ ಹಾಗೆ ನಾನ್ ಅನ್ಕೊಂಡ ಹಾಗೆ ಯಾವುದು ನಡೆಯೋದಿಲ್ಲ. ವಿಧಿ ಅನ್ನೋದು ಒಂದು ಇರುತ್ತಲ್ವಾ, ಅದೇ ಎಲ್ಲ ನೋಡ್ಕೊಡುತ್ತೆ. ಏನೋ ಸತ್ಯ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಒಂದ್ ಕಡೆ ಡೈವರ್ಸ್ ಕೊಡಿಸ್ತೀನಿ ಅಂತ ಹೇಳಿ ಇನ್ನೊಂದ್ ಕಡೆ ವಿಧಿ ಬರಹ ಅಂತ ಹೇಳ್ತಿದ್ದಾರೆ. ಏನೋ. ಅಕ್ಕ, ಆ ಹಾಲ್ ಸ್ವಲ್ಪ ಇದಕ್ಕೆ ಹಾಕಿ. ನಾಳೆ ನನ್ನ ಸೆಂಟಿಮೆಂಟ್ ಆಗಿ ನೀನು ನನ್ನ ಎದುರುಗಡೆ ಬರಬೇಕು. ಆಲ್ ದಿ ಬೆಸ್ಟ್ ಹೇಳಬೇಕು. ಅದ್ಯಾಕೋ? ನನ್ನ ಅದೃಷ್ಟ ನನ್ನ ಎದುರುಗಡೆ ಬಂದ್ರೆ ಆ ಜಾಬ್ ಖಂಡಿತ ನನಗೆ ಸಿಗುತ್ತೆ. ನಿನ್ ಜೀವನದೊಳಗೆ ಬರ್ತಾ ಇದ್ದೀನಿ, ಹಾಗಿರುವಾಗ ನಿನ್ ಎದುರುಗಡೆ ಬರಲ್ವಾ? ಖಂಡಿತ ಬರ್ತೀನಿ. ಏನೋ ಸೀನು, ಆಫೀಸಿಗೆ ಹೊಟ್ಟಿಯೇನೋ? ಹೌದಪ್ಪ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಬಾಬಾ, ಪಕ್ಕದಲ್ಲೇ ನಿಂತಿದ್ದೀನಿ, ಯಾಕೋ ಜೋರ ಕಿರಿಸ್ತಿದ್ದೆ ನೀನು? ದೂರ ಇರೋರ್ಗೆ ಕೇಳಿಸ್ಬೇಕಲ್ವಾ? ಏನ ಆದ್ಯ ಕೇಳಿಸ್ಕೊಳ್ಳಿ ಅಂತ. ಲೇ, ಕೇಳಿಸ್ಕೊಳ್ದೆ ಇದ್ದಿದ್ರು ನೀನು ಬಿಟ್ಟೋಗ್ತಾಳಲ್ವೇನೋ? ನೀನು ಬುದ್ಧಿವಂತಿಕೆಯಿಂದ ಕೆಲಸ ನೋಡ್ಕೋ. ನೀನೇನು ಅಂತ ಪ್ರೂವ್ ಮಾಡಿ ತೋರ್ಸ. ಆಗ ಈ ಆದ್ಯ ಹಿಂಗೆ ಯೂಟನ್ ತಗೊಂಡು ನಿನ್ನ ಹತ್ರ ಹಿಂಗ್ ಬಂದ್ಬಿಡ್ತಾಳ ಕಣ. ಲೇ, ನೀನ್ ಆಫೀಸಿಗೆ ಟೈಮ್ ಆಯ್ತು ಕಣೋ, ಓಡೋ ಬೇಗ ಓಡೋ. ಸರಿ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಎದುರುಗಡೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಅಲ್ವಾ, ನಾನೇ ಮುಂದೆ ಬರ್ತೇನೆ, ನಡಿಯೋ. ಓ, ನಿಮ್ಮಮ್ಮನಾ? ಅಪ್ಪ, ಮತ್ತೆ ಆದ್ಯ ಲೇ, ಆದ್ಯಗೆ ನಿನ್ ಮುಖ ನೋಡಿದ್ರೆ ಆಗ್ತಾ ಇಲ್ಲ ಕಣೋ. ಅವಳು ಹೆಂಗೆ ನಿನ್ ಮುಂದೆ ಬರ್ತಾಳೆ? ಏನೋ ಗ್ರಹಗಳೆಲ್ಲ ಮನ್ಸ್ ಮಾಡಿ ಋತುಗಳೆಲ್ಲ ನನ್ ಕಡೆ ಬೀಸಿ ಏನೋ ಮ್ಯಾಜಿಕ್ ನಡಿಬಹುದು. ಅಲ್ಲಲೇ, ನಿನ್ನ ಮ್ಯಾಜಿಕ್ ಇಲ್ಲ, ಮ್ಯೂಸಿಕ್ ಇಲ್ಲ. ನೀನು ಬೇಡ ಅಂತ ಬಿಟ್ಟು ಹೋಗಿರೋ ಟಾಪಿಕ್ ನಮಗ್ ಬೇಕಾಗಿಲ್ಲ ಕಣೋ. ನಡಿ, ನಾನ್ ಎದುರುಗಡೆ ಬರ್ತೀನಿ. ನಿನಗೆಲ್ಲ ಒಳ್ಳೇದೇ ಆಗತ್ತೆ. ನಡಿ, ನಡಿಯೋ. ಅಮ್ಮ, ಅಯ್ಯಪ್ಪ, ಇವಳು ಯಾವಾಗ ಹೆಂಗಿರ್ತಾಳು ಯಾರಿಗೂ ಗೊತ್ತಾಗಲ್ಲ. ಅಮ್ಮ, ಅದು ಹಾಗಲ್ಲಮ್ಮ. ಅಮ್ಮ, ನನ್ ಮಾತು ಕೇಳು. ಅಮ್ಮ, ಒಂದ್ ನಿಮಿಷ. ನಾನು ಎಲ್ಲಿದ್ದೀನಲ್ಲ, ಆ ಕಡೆ ಯಾಕೋ ನೋಡ್ತಿದ್ಯಾ? ಅಂದ್ರೆ ಅದು ಆ ಕತೆ ಮುಗೀತು. ಯಾವುದೇ ಕಾರಣಕ್ಕೂ ನೆನಪು ಕೂಡ ನಿನ್ ಮನ್ಸಲ್ಲಿ ಇರಬಾರ್ದು. ಮೊದ್ಲು ನೀನೀಗ ಆಫೀಸ್ಗೆ ಹೋಗು. ಇರು, ನಾನು ಎದುರುಗಡೆ ಬರ್ತೀನಿ. ಅದು ಬಾ ಬಾ. ಬಾಯ್ ಜೋಪಾನ. ಏನಮ್ಮ, ಕಾಲೇಜ್ಗೆ ಹೋಗ್ತಾ ಇದೀಯಾ? ಹೌದು ದೊಡ್ಡಪ್ಪ. ನಾನು ಡ್ರಾಪ್ ಮಾಡ್ಲಾ? ನೀವೇ ಕರ್ಕೊಂಡು ಹೋಗಿ ಹುಷಾರಾಗಿ ಅವಳನ್ನ ಕಾಲೇಜಿಗೆ ಬಿಟ್ಬಿಡಿ. ಸರಿ. ತಗೊಮ್ಮ ಟಿಫಿನು. ನಡಿಯಮ್ಮ. ಹೋಗ್ಬರ್ತೀನಿ ದೊಡ್ಡಮ್ಮ. ಇಲ್ಲೋಡಿ, ಹಾಕಿ ಅನ್ನೋದು ಜಸ್ಟ್ ಒಂದು ಹಾಬಿ ಅಲ್ಲ, ನಮ್ಮ ನ್ಯಾಷನಲ್ ಗೇಮ್. ಅಂದ್ರೆ
ಅದು ಪ್ರತಿ ಭಾರತೀಯನ ಹೆಮ್ಮೆ ಪ್ರತಿಷ್ಠೆ. ಇನ್ನು ಹೇಳಬೇಕು ಅಂದ್ರೆ ನಮ್ಮ ದೇಶಕ್ಕೆ ಕಿರೀಟ. ಆಟ ಆಡಬೇಕಾದ್ರೆ ನಮ್ಮ ದೃಷ್ಟಿ ಗೆಲುವಿನ ಮೇಲೆ ಇರಬೇಕು, ಪ್ರತಿಸ್ಪರ್ಧಿ ಮೇಲಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಈ ಟೂರ್ನಮೆಂಟ್ ಅಲ್ಲಿ ಗೆದ್ರೆ ನೆಕ್ಸ್ಟ್ ನಮ್ಮ ದೇಶದ ಪರವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡೋಕೆ ನಮಗೆ ಚಾನ್ಸ್ ಸಿಗುತ್ತೆ. ದೇಶದ ಗೌರವ ಕಾಪಾಡೋದು ನಮ್ಮ ಗುರಿ. ಆ ಗುರಿನ ಸಾಧಿಸ್ಬೇಕು ಅಂದ್ರೆ ನೀವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಎಷ್ಟೋ ಜನ ಈ ಆಟ ಆಡಬೇಕು ಅಂತ, ಆಡಿ ಗೆಲ್ಬೇಕು ಅಂತ ಒಲಿಂಪಿಕ್ಸ್ ಅಲ್ಲಿ ನಮ್ಮ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದ್ಕೊಟ್ಟಂತ ಮೇಜರ್ ಧ್ಯಾನ್ ಚಂದ್ ತರ ನಾನು ಭಾರತೀಯ ಅಂತ ಗರ್ವದಿಂದ ಹೇಳ್ಕೋಬೇಕು ಅಂತ ಎಷ್ಟೋ ಜನ ಕನ್ಸ್ ಕಾಣ್ತಿದ್ದಾರೆ. ಆದ್ರೆ ಕೆಲವು ಪರಿಸ್ಥಿತಿಯಿಂದ ಎಲ್ರಿಗೂ ಸಾಧಿಸೋಕಾಗಲ್ಲ. ಕಣ್ಣಂತ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋ ಚಾನ್ಸ್ ನಿಮ್ಗೆಲ್ಲ ಸಿಕ್ಕಿದೆ. ಈ ಗೆಲುವನ್ನ ನೀವು ಅವ್ರಿಗೆ ಉಡುಗೊರೆಯಾಗಿ ಕೊಡ್ಬೇಕು. ಗೆಲ್ತೀರಾ ಅಲ್ವಾ? ಗೆಲ್ತೀವಿ ಸರ್. ಗುಡ್. ಖಾಲಿ ಮಾಡಿ ಎಲ್ಲ ಗ್ರೌಂಡ್ ಖಾಲಿ ಮಾಡಿ ಸರ್ವೆ ಮಾಡ್ಬೇಕಿಲ್ಲ. ಹಲೋ, ಒಂದ್ ನಿಮಿಷ. ಯಾರು ನೀವು? ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ,